ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಾನು ಒಂದು ಡಿಫ್ರೆಂಟಾಗಿ ಮಸಾಲ ಹಾಕ್ಕೊಂಡು ಬದ್ನೆಕಾಯಿ ಪಲ್ಯ ಮಾಡೋದನ್ನು ತೋರಿಸಿದ್ದೀನಿ. ಇದು ಗ್ರೇವಿ ಥರ ತಿನ್ಕೋಬೋದು, ಸೂಪರ್ ಟೇಸ್ಟಿಯಾಗಿರುತ್ತೆ. ಮತ್ತು ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಹೇಳಿ ಮಾಡಿಸಿದ ಪಲ್ಯ ರೀ. ಈ ಪಲ್ಯ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ನೋಡಿರಿ ಮಸಾಲೆಗೆ ಮಾಡ್ಕೊಳಕ್ಕೆ, ಬದ್ನಿಕಾಯಿ ಪಲ್ಯಗೆ ಮಸಾಲೆ ಮಾಡ್ಕೊಳಕ್ಕೆ ನೋಡ್ಕೊಂಡು ಬನ್ನಿರಿ. ಈಗ ಮೊದಲಿಗೆ ನಾನು ಸ್ವಲ್ಪ ಶೇಂಗಾ ಹಾಕ್ಕೊಂಡೆ ರೀ. ಶೇಂಗಾ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡಿನ್ರಿ, ಆಮೇಲೆ ಬಿಳಿ ಎಳ್ಳೆನ ಹಾಕ್ಕೊಂಡಿನ್ರಿ. ಇದೆಲ್ಲ ಸೇರಿಸಿ ಫ್ರೈ ಮಾಡ್ಕೊಂಡ್ರಿ. ಬಿಳಿ ಎಳ್ಳು ಜಲ್ದಿನ ಚಟಪಟ ಅನ್ನೋಕ್ಕೆ ಶುರು ಮಾಡಿಬಿಡ್ತಾವು, ಜಾಸ್ತಿ ಹೊತ್ತು ಬಿಡ್ತಾವೆ. ಆಮೇಲೆ ನೋಡಿಕೊಂಡು ಬೇಗನೆ ತಕ್ಕೊಂಡ್ಬಿಡ್ರಿ. ಇದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಮೇಲೆ ಗುರೆಳೆ ತೊಗೊಂಡಿನ್ರಿ. ಗುರೆಳೆ ಪುಡಿ ಇತ್ತಂದ್ರೆ ಪುಡಿನ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಮಿಕ್ಸಿ ಜಾರ್ಗೆನ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಗುರೆಳೆನೂ ಹಾಕ್ಕೊಡ್ರಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಹಂಗೆ ಫ್ರೈ ಮಾಡಿ ಹಾಕ್ಕೊಂಡಿನ್ರಿ. ಈ ಥರ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ನಾರ್ಮಲ್ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಕರಿಬೇವನ್ನು ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ತಕ್ಕೊಂಡೆ ರೀ ನಾನು. ಈಗ ಬೆಳ್ಳುಳ್ಳಿನೂ ಫ್ರೈ ಮಾಡಿ ತಗೊಳಕತ್ತೀನಿ ರೀ. ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೋಬೇಕ್ರಿ. ಎಲ್ಲನೂ ಮಿಕ್ಸಿ ಜಾರ್ಗೆನ ಹಾಕ್ಕೊಳಕತ್ತೀನಿ ನಾನು. ಈಗ ಮೆಣಸಿನ್ಕಾಯಿನ ಇವತ್ತು ಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳಕತ್ತೀನಿ. ನೀವು ಬೇಕಂದ್ರೆ ಖಾರದ ಪುಡಿನಾದರೂ ಹಾಕ್ಕೋಬೋದು ರೀ. ಈಗ ಮೆಣಸಿನ್ಕಾಯಿನೂ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳಕತ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪು, ಒಂದೆರಡು ಸಣ್ಣದಾಗಿರೋ 2 ಟೊಮೆಟೊನ ಹಾಕ್ಕೊಂಡಿನ್ರಿ. ಮಿಕ್ಸಿ ಜಾರ್ಗೆನ ರುಬ್ಕೊಳಕನ ಹಾಕ್ಕೊಳಕತ್ತೀನಿ ನಾನು. 1 ಸ್ಪೂನ್ದಷ್ಟು ಜೀರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡ್ಬೇಕ್ರಿ ಇದನ್ನು. ಈಗ ಒಂದು ಬೊಗನಿಗೆ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬದ್ನಿಕಾಯಿ ಕಟ್ ಮಾಡ್ಕೊಂಡ್ರಿ. ಬದ್ನಿಕಾಯಿ ಉಪ್ಪಿನ ನೀರೊಳಗೆ ಹಾಕಿದ್ವಿ ಅಂತಂದ್ರೆ ಕಪ್ಪಾಗಂಗಿಲ್ಲ, ಅದಕ್ಕೆ ಹೆಚ್ಚಿದ ತಕ್ಷಣ ಉಪ್ಪು ನೀರೊಳಗೆ ಹಾಕ್ಕೊಂಡು ಬಿಡ್ಬೇಕ್ರಿ. ಇಲ್ಲಾಂದ್ರೆ ಹಂಗೆ ಇಟ್ವಿ ಅಂದ್ರೆ ಅದೊಂಥರ ಒಗರು ಆಗುತ್ತೆ ಪಲ್ಯ ತಿನ್ನೋ ಮುಂದಾಗ, ಇಲ್ಲಾಂದ್ರೆ ಜಲ್ದಿನ ಕಪ್ಪಾಗ್ಬಿಡ್ತೈತಿ. ಅದಕ್ಕೆ ಈ ಥರ ಉಪ್ಪು ನೀರೊಳಗೆ ಕಟ್ ಮಾಡಿ ಹಾಕ್ಕೊಂಡ್ವಿ ಅಂತಂದ್ರೆ ಕಪ್ಪು ಆಗಂಗಿಲ್ಲ, ಆಮೇಲೆ ತಿನ್ನೋಕ್ಕೂ ಒಗರು ಅನ್ಸಂಗಿಲ್ಲ. ಈಗ ಬದ್ನಿಕಾಯಿ ಪಲ್ಯ ಮಾಡೋದನ್ನು ನೋಡ್ಕೊಂಡು ಬನ್ನಿರಿ. ಒಂದು ಕಡಾಯಿಗೆ 1 ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡಿನ್ರಿ. ಒಂದು ಸಣ್ಣಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿನ ಎಣ್ಣೆ ಕಾದ್ಮೇಲೆ ಹಾಕ್ಕೊಂಡೆ ರೀ. ಇದು ಚಂದಂಗೆ ಫ್ರೈ ಆಗಬೇಕ್ರಿ ಉಳ್ಳಾಗಡ್ಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ಬದ್ನೆಕಾಯಿ ಏನು ಹೆಚ್ಚಿಟ್ಟಿದ್ವಲ್ರಿ ಅದನ್ನು ಇದ್ರೊಳಗೆ ಹಾಕಿ ಚೆಂದಾಗ ಒಂದು ಸತಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಬಿಡೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಅರಿಶಿನದ ಪುಡಿ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಎಣ್ಣೆಯೊಳಗನ ಬದ್ನಿಕಾಯಿ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ರೀ. ಒಂದು ಸ್ಪೂನ್ದಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿನಿ. ಇದು ಬೇಕಂದ್ರೆ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಈಗೇನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ರಿ ಆ ಮಸಾಲೆನ ಇದ್ರೊಳಗೆ ಹಾಕ್ಬಿಡೋಣ. ಇದೇ ಮಸಾಲೆನ ಬೇಕಂದ್ರೆ ಈ ತುಂಬಗಾಯಿ ಎಣ್ಣೆಗಾಯಿ ಮಾಡ್ತೀವಲ್ರಿ ಆ ಥರ ಮಾಡ್ಕೊಂಡು ಇದೇ ಮಸಾಲೆನ ಬದ್ನಿಕಾಯಿ ಒಳಗೆ ತುಂಬಿಕೊಂಡು ಎಣ್ಗಾಯಿ ಥರನೂ ಮಾಡ್ಕೋಬೋದು, ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ಈಗೆಲ್ಲನ ಒಂದು ಸತಿ ಮಸಾಲೆ ಎಲ್ಲ ಕಲಿಸ್ಬಿಟ್ಟು ಇದನ್ನು ನೀರು ಹಾಕಬೇಕಾಗತ್ತೆ ರೀ, ಇಲ್ಲಾಂದ್ರೆ ಜಾಸ್ತಿ ಗಟ್ಟಿ ಆಗಿಬಿಡ್ತೈತಿ. ಶೇಂಗಾ ಎಳ್ಳು ಅದು ಹಾಕಿರ್ತೀವಲ್ರಿ, ಜಾಸ್ತಿ ಗಟ್ಟಿ ಆಗಿಬಿಡ್ತೈತಿ ಪಲ್ಯ. ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಬದ್ನೆಕಾಯಿನ ಕುದಿಸ್ಕೋಬೇಕಾಗತ್ತೆ ರೀ. ಆಮೇಲೆ ತಣ್ಣಗಾದ್ಮೇಲೂ ಈ ಗ್ರೇವಿ ಗಟ್ಟಿ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಇದನ್ನು ಬದ್ನೆಕಾಯಿನ ಕುದಿಸ್ಕೊಂಡ್ವಿ ಅಂತಂದ್ರೆ ಒಂದು ಸೂಪರಾದ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರೋ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ರೀ.
ಇದು ಡಿಫ್ರೆಂಟ್ ಆಗಿರುತ್ತೆ ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ರೊಟ್ಟಿ, ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ, ವೈಟ್ ರೈಸ್ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೂ ಸೂಪರಾಗಿರುತ್ತೆ. ನೋಡಿರಿ, ಒಂದು ಸರಿ ಟ್ರೈ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ನಾಳೆ ಸಿಗೋಣ.